ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೇತ್ರಾವತಿ ನದಿ ತೀರದಲ್ಲಿ ರಾಶಿ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿದೆ. ಮಂಗಳೂರಿನ ಪುದು ಗ್ರಾಮದ ಫರಂಗಿಪೇಟೆಯಲ್ಲಿ ರಾಶಿ ಆಧಾರ್ ಕಾರ್ಡ್ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಆಧಾರ್ ಕಾರ್ಡ್ ನೋಡಿ ಜನರು ಶಾಕ್ ಆಗಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಬಂದು ಸಾವಿರಾರು ಆಧಾರ್ ಕಾರ್ಡ್ಗಳನ್ನ ಸಂಗ್ರಹ ಮಾಡಲಾಗಿದೆ. ರಾಶಿ ಕಾರ್ಡ್ ಅನ್ನ ನೋಡಿ ಸ್ಥಳೀಯ ಶಾಸಕ ಸ್ಪೀಕರ್ ಖಾದರ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇಷ್ಟೊಂದು ಆಧಾರ್ ಕಾರ್ಡ್ ನದಿ ತೀರಕ್ಕೆ ಬಂದಿದ್ದು ಹೇಗೆ? ಇದು ಆಧಾರ್ ಕಾರ್ಡ್ಗಳ ದುರುಪಯೋಗನ, ನಿರ್ಲಕ್ಷ್ಯನ? ಈ ಕೃತ್ಯದ ಹಿಂದೆ ಇರುವವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಿ, ಸೂಕ್ತ ತನಿಖೆಯನ್ನು ನಡೆಸುವಂತೆ ಅಧಿಕಾರಿಗಳಿಗೆ ಖಾದರ್ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕರ ವೈಯಕ್ತಿಕ ದಾಖಲೆಯನ್ನ ರಕ್ಷಿಸುವಲ್ಲಿ ಅಧಿಕಾರಿಗಳು ವಿಫಲ ಆದ್ರ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಆಧಾರ್ ಕಾರ್ಡ್ಗಳು ಅಂದ್ರೆ ರಾಶಿ ಆಧಾರ್ ಕಾರ್ಡ್ಗಳು ಸಿಕ್ಕಿದೆ. ಸಹಜವಾಗಿ ಅದನ್ನು ನೋಡಿದಂತ ಜನ ಕೂಡ ಶಾಕ್ ಆಗಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಹೇಗೆ ಬಿದ್ದಿದೆ ಅಂತೇಳಿ. ಕಸದ ರಾಶಿ ರೀತಿಯಲ್ಲಿ ರಾಶಿ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿರೋದು ಮಂಗಳೂರಿನ ಫರಂಗಿಪೇಟೆ ಏನಿದೆ ಅಲ್ಲಿ ಈ ಒಂದು ಘಟನೆ ನಡೆದಿರೋದು. ಗಿಫ್ಟ್ ಮೊಬೈಲ್ ಕಾರ್ಡ್ ಇದು ಆಧಾರ್ ಕಾರ್ಡ್ ಫುಲ್ ಓಪನ್ ಹಾಕೋರಲ್ಲ ಎಲ್ಲ ಕೆಟ್ಟು ಎಲ್ಲ ಹೊಸತ್ತು ಪೋಸ್ಟ್ ಅಲ್ಲಿ ಬಂದದ್ದು ಎಲ್ಲ ಕವರ್ ಇದೆ ಹೊಸತ್ತು. ನಮ್ಮ ಕುಟುಂಬ ಸಮೇತ ಕುಟುಂಬದ ಎಲ್ಲ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಇದರಲ್ಲಿ ನದಿಯಲ್ಲಿ ಬರ್ತಾ ಇದೆ. ಪೋಸ್ಟ್ಮ್ಯಾನ್ ಕೊಡುವ ಬದಲು ಇವಾಗ ನದಿಯಲ್ಲಿ ಬಿಸಾಡಿ ನದಿಯಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲಿ ಪುದು ಗ್ರಾಮದ್ದು. ಇಲ್ಲಿ ಇದರ ಬೇಜವಾಬ್ದಾರಿಯನ್ನು ಸಂಬಂಧಪಟ್ಟ ಅಧಿಕಾರಿ ಇದರ ಮೇಲೆ ಕಠಿಣ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದಾಗಿ ಕೇಳಿಕೊಳ್ತಿದ್ದೀನಿ. ಸಾವಿರಾರು ಆಧಾರ್ ಕಾರ್ಡ್ ಎಲ್ಲ ಪುದು ಗ್ರಾಮದ ಸಾವಿರಾರು ಆಧಾರ್ ಕಾರ್ಡ್ ಕೂಡ ಇವತ್ತು ನದಿಯಲ್ಲಿ ಬರುವ ಪರಿಸ್ಥಿತಿ. ಇಲ್ಲಿ ಇಂಥ ಬೇಜವಾಬ್ದಾರಿ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಮಾಹಿತಿ ಕೊಟ್ಟರು ನಮಗೆ, ಹೊಳೆ ಬದಿಯಲ್ಲಿ ಹೊಳೆಯ ನೀರಿನಲ್ಲಿ ಆಧಾರ್ ಕಾರ್ಡು ಕಟ್ಟು ಬರ್ತಿದೆ ಅಂತ. ನಾವು ಬಂದು ನೋಡುವಾಗ ತುಂಬ ಆಧಾರ್ ಕಾರ್ಡ್ ಇದೆ. ನಾವಿಲ್ಲಿ ಆಧಾರ್ ಕಾರ್ಡ್ ಮಾಡಿ ಕಾಯ್ತಾ ಇರುವುದು, ಆಧಾರ್ ಕಾರ್ಡು ಬರ್ತದೆ ಮನೆಯಲ್ಲಿ ಅಂತ. ಅಲ್ಲಿ 125 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋದು. ಇಲ್ಲಿ ನೋಡಿದರೆ ಕಾಯ್ತಿರುವಾಗ ಆಧಾರ್ ಕಾರ್ಡು ಹೊಳೆಯಲ್ಲಿ ಹೋಗ್ತಾ ಇದೆ, ಗ್ರಾಮಕ್ಕೆ ಬಂದು ತಲುಪುವುದಿಲ್ಲ ಪಬ್ಲಿಕ್ಕಿಗೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗಿಬೇಕಂತ ನಾವು ಕೇಳಿಕೊಳ್ತೇವೆ. ನಮಗೆ ಒಂದು ಕರೆ ಮಾಡಿ ಫೋನ್ ಮುಖಾಂತರ ನಮಗೆ ಫೋನ್ ಮಾಡಿ ಹೀಗೆ ನದಿ ಪಕ್ಕದಲ್ಲಿ ಆಧಾರ್ ಕಾರ್ಡ್ ಕಟ್ಟು ರಾಶಿ ಬರ್ತಾ ಉಂಟಂತ ನಮಗೆ ಒಂದು ಮಾಹಿತಿ ಕೊಟ್ಟ ಕೂಡಲೇ ನಾನು ಮತ್ತು ನಮ್ಮ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂಥ ಇಕ್ಬಾಲ್ ಸುಜೀರ್ ಮತ್ತು ಬದ್ರುದ್ದೀನ್ ಮತ್ತು ನಮ್ಮ ನಿಸಾರ್ ಮತ್ತು ಅನ್ಸರ್ ಅವರು ನೋಡಿ ಬರುವಾಗ ತುಂಬ ನದಿ ಪಕ್ಕದಲ್ಲಿ ಕಟ್ಟು ರಾಶಿ ಬಿದ್ದಿದೆ. ಅದು ಕೂಡಲೇ ಬಂದು ನಾವು ಅದನ್ನು ತೆಗೆಸಿ ಇಲ್ಲಿ ಮಧ್ಯದಲ್ಲಿ ಹಾಕಿ ನಿಮ್ಮ ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಅಷ್ಟೊಂದು ಪ್ರಮಾಣದಲ್ಲಿ ಆಧಾರ್ ಕಾರ್ಡ್ಗಳು ಅಲ್ಲಿ ಹೇಗೆ ಬಂತು, ಏನ್ ಕತೆ, ಏನ್ ಮಾಹಿತಿ ಸಿಕ್ಕಿದೆ? ಪ್ರಭು, ಖಂಡಿತವಾಗಿಯೂ ಕೂಡ ನೇತ್ರಾವತಿ ನದಿಯಲ್ಲಿ ರಾಶಿ ಆಧಾರ್ ಕಾರ್ಡ್ ತೇಲಿ ಬಂದಿರುವಂತದ್ದು ಇತ್ತು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಸ್ಥಳೀಯರ ಗಮನಕ್ಕೆ ಬಂದಂತ ತಕ್ಷಣ ಅವರು ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ಈ ಮಾಹಿತಿಯನ್ನು ಕೂಡ ರವಾನೆ ಮಾಡಿರುವಂತದ್ದು. ಅಂದ್ರೆ ಈ ಆಧಾರ್ ಕಾರ್ಡ್ ಯಾರದ್ದು ಮತ್ತು ಯಾಕೆ ನದಿಯಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳುವಂತ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಮೂಡಿರುವಂತದ್ದು. ಅಂದ್ರೆ ಯಾವ್ದಕ್ಕ ದುರುಪಯೋಗದ ಕೆಲಸಕ್ಕೋಸ್ಕರ ಈ ಆಧಾರ್ ಕಾರ್ಡ್ ಅನ್ನು ಉಪಯೋಗಿಸಿದಾರ ಮತ್ತು ಈ ಆಧಾರ್ ಕಾರ್ಡ್ ನದಿಯಲ್ಲಿ ಹೇಗೆ ಬಂತು? ಇಷ್ಟು ರಾಶಿ ಅಂದ್ರೆ 1000ಕ್ಕೂ ಅಧಿಕ ಆಧಾರ್ ಕಾರ್ಡ್ ನದಿಯಲ್ಲಿ ಸಿಕ್ಕಿರುವಂತದ್ದು. ಈಗಾಗಲೇ ಇದಕ್ಕೆ ಯುಟಿ ಖಾದರ್ ಅವರು ಕೂಡ ಸ್ಪಷ್ಟನೆ ನೀಡಿರುವಂತದ್ದು. ಅಂದ್ರೆ ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಆಧಾರ್ ಕಾರ್ಡ್ ಯಾರು ದುರುಪಯೋಗ ಮಾಡ್ತಾರೆ, ಜೊತೆಗೆ ಇದನ್ನು ಏನು ಸರ್ಕಾರಿ, ಇದೊಂದು ನಮ್ಮ ಸರ್ಕಾರದ ಐಡೆಂಟಿಟಿ ಮತ್ತು ಎಲ್ಲರೂ ಐಡೆಂಟಿಟಿ, ನಾವು ಭಾರತದವರು ಅಂತ ಹೇಳುವಂತ ನಿಟ್ಟಿನಲ್ಲಿ ಇದಕ್ಕೊಂದು ಐಡೆಂಟಿಟಿ ಸರ್ಕಾರ ಕೊಟ್ಟಿರುವಂತದ್ದು. ಇದು ಈಗ ದುರುಪಯೋಗ ಆಗ್ತಿದೆ. ಯಾವಗೋಸ್ಕರ ದುರುಪಯೋಗ ಆಗಿದೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ಆಧಾರ್ ಕಾರ್ಡ್ ಅನ್ನು ದುರುಪಯೋಗ ಮಾಡಲಾಗಿದೆ ಮತ್ತು ನದಿಯಲ್ಲಿ ಎಸೆಯಲಾಗಿದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಯುಟಿ ಖಾದರ್ ಅವರು ಈ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳುವಂತದ್ದು ಈಗಾಗಲೇ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಆಡಳಿತ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಏನ್ ಮಾಡ್ತಿದ್ದಾರೆ, ಇದನ್ನು ಬಿಸಾಡಿದವರು ಯಾರು,
ಅಧಿಕಾರಿಗಳೇ ಬಿಸಾಡಿದ್ದ ಅಥವಾ ಇದನ್ನು ಫೇಕ್ ಮಾಡಿ ಬಿಸಾಡಿದ್ದ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದಿನ ದಿನಗಳಲ್ಲಿ ಆಗ್ಲಿಕ್ಕಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಆದಿತ್ಯ.